ಲಾಸ್ಟ್ ವಿಡಿಯೋದಲ್ಲಿ ಸಮೀರ್ ಅವರು ವಾರಿಜಾ ಸಾವಿನ ಬಗ್ಗೆ ಹೇಳಿದ ಕಥೆಯಲ್ಲಿ ನಂಗೆ ಕೆಲವು ಡೌಟ್ ಇತ್ತು, ಅದನ್ನ ಕೂಡ ನಾನು ಕೇಳಿದ್ದೆ. ಬಟ್ ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತಿದ್ರಿ ದಟ್ ಸಮೀರ್ ಅವರು ವಾರಿಜಾ 1 ವರ್ಷ ಆದ್ಮೇಲೆ ತಿರ್ಕೊಂಡ್ರು ಅಂತ ಹೇಳೇ ಇಲ್ಲ ಅಂತ. ಹೌದು, ಹೇಳೇ ಇಲ್ಲ. ಬಟ್ ನೀವು ಚೆಕ್ ಮಾಡಿ, ನೀವು ಕೇಳಿ ಸಮೀರ್ಗೆ. ನಾನು ಸರ್ಚ್ ಮಾಡಿದ್ದೀನಿ, ಅವರು ತಿರ್ಕೊಂಡಿದ್ದು 13/10/2013 ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 1 ವರ್ಷ ಆದ್ಮೇಲೆ. ಅಂಡ್ ಅವರು ತಿರ್ಕೊಂಡಿದ್ದ ಜಾಗ ಬಂದು ಪಿಳಿಯ ಅಂತ, ಅದು ಧರ್ಮಸ್ಥಳದಿಂದ 35 ಕಿಲೋಮೀಟರ್ ದೂರ ಇರುವಂತ ಜಾಗದಲ್ಲಿ. ಬಟ್ ಸಮೀರ್ ಅವ್ರು ಹೇಳ್ತಾರೆ ದಣಿಗಳ ಫಾರ್ಮ್ ಹೌಸ್ ಅಲ್ಲಿ ತಿರ್ಕೊಂಡ್ರು, ದಣಿಗಳ ಫಾರ್ಮ್ ಹೌಸ್ ಅಲ್ಲೇ ನೋಡಿದ್ರು ಅಂತ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಸಮೀರ್ ದಯವಿಟ್ಟು ಆನ್ಸರ್ ಮಾಡಿದಕ್ಕೆ. ಅಂಡ್ ನನಗೆ ಈಗ್ಲೂ ಕೂಡ ಗೊತ್ತಾಗ್ತಿಲ್ಲ ದಟ್ ವಾರೇಜ್ ಅವರು ಸೌಜನ್ಯನ 5 ಜನಗಳ ಜೊತೆ ನೋಡಿದ್ದಾರೆ ಅಂತ ಸಮೀರ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರು. ಈಗ ಗೊತ್ತಾಗಿದ್ದಿದ್ರೆ ಈ ವಿಷಯನ ಮುಂಚೆನೆ ಹೇಳಿದ್ರೆ ಎಷ್ಟೊತ್ತಿಗೆ ನ್ಯಾಯ ಸಿಗ್ತಿತ್ತು. ಬಟ್ ಏನಕ್ಕೆ ಇಷ್ಟು ದಿನ ಡಿಲೇ ಆಯ್ತು ಗೊತ್ತಿಲ್ಲ. ಸೊ ಸಮೀರ್ ದಯವಿಟ್ಟು ಅದಕ್ಕೆ ನೀವು ನನಗೆ ನನ್ನ ಡೌಟ್ ನ ಕ್ಲಿಯರ್ ಮಾಡಿ ಅಷ್ಟೇ. ನಾನು ನಿಮ್ಮ ವಿರೋಧ ಅಲ್ಲ, ಏನಿಲ್ಲ. ನಮ್ ಡೌಟ್ ಒಂದೇ ಒಂದು ಡೌಟಿಗೆ ಅನ್ಫಾಲೋ ಮಾಡೋದೇನು, ಬಾಯಿಗೆ ಬಂದ ಮಾತಾಡೋದೇನು, ನಮ್ಮ ಅಮ್ಮನ ಹೆಸರು ಹೇಳೋದೇನು, ನನ್ನ ಹೆಂಡತಿ ಹೆಸರು ಹೇಳೋದೇನು, ಆ ಡೌಟ್ ನ ಕ್ಲಿಯರ್ ಮಾಡಿದ್ರೆ ಸೌಜನ್ಯ ಕೇಸಲ್ಲಿ ಆರೋಪಿ ಯಾರು ಅಂತ ತಿಳ್ಕೊಳಕ್ಕೆ ಈಸಿ ಆಗುತ್ತಾನೆ. ಈ ತರ ಯಾಕೆ ಯೋಚನೆ ಮಾಡ್ತಿಲ್ಲ? ಎಷ್ಟು ದಿನ ಒಂದು ಹೆಣ್ಣಿನ ಹೆಸರಲ್ಲಿ ಬೆಳೆ ಬೆಸ್ಕೊಂಡು ಸಾಕು. ಏನು ಮಾಡಕ್ಕಾಗಲ್ಲ, ಪ್ರಪಂಚ ಈ ತರ ಇದೆ. ನಾನಿಲ್ಲ ಅಂದ್ರೆ ಇನ್ನೊಬ್ಬ ಬಂದೇ ಬರ್ತಾನೆ. ನಾನೊಂದು ಧ್ವನಿ ಎತ್ತಿದ್ದೀನಿ, ಇನ್ನೊಬ್ಬ ಧ್ವನಿ ಎತ್ತುತ್ತೇ ಇರ್ತಾನೆ ಅಷ್ಟೇ.